ಯಾರಾಗ್ತಾರೆ ಮಂಡ್ಯ MP ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇವಾಗ ಇದೀವಿ. ಸ್ನೇಹಿತರೆ, ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ನಮ್ಮ ವಾಹಿನಿಯ ವರದಿಗಾರರು ಇಡೀ ಎಲ್ಲ ತಾಲೂಕುಗಳಲ್ಲೂ ಸುತ್ತುತ್ತಾ ಇದ್ದಾರೆ, ಜನರ ಅಭಿಪ್ರಾಯಗಳನ್ನ ತಗೊಂತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸ್ನೇಹಿತರೆ, ಇವತ್ತು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಕೆಲವೊಂದು ವಿಚಾರದ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತದಾರರಿಗಿರುವಂತ ಒಂದು ಕನ್ಫ್ಯೂಷನ್ ನಾವು ಅಲ್ಲಿ ನಮ್ಮ ಜನಾಭಿಪ್ರಾಯದಲ್ಲಿ ಕೇಳಿ ಬರ್ತಾ ಇದೆ. ಏನು ಅಂತಂದ್ರೆ ಸ್ನೇಹಿತರೆ, ಕೆಂಪೇಗೌಡರು ಇರೋವರೆಗೂ ಕಾಂಗ್ರೆಸ್ ತುಂಬಾ ಬಲಿಷ್ಠವಾಗಿತ್ತು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಅದಾದ ನಂತರ ನಡೆದಂತ ಹಲವಾರು ಚುನಾವಣೆಗಳಲ್ಲಿ ಎಳ್ಳಿ ರವಿ ಅವ್ರನ್ನ ಒಂದ್ಸಲ ಆಗ್ತಾರೆ, ತುಂಬಾ ಕಡಿಮೆ ಅಂತರದಲ್ಲಿ ಮತಗಳನ್ನ ತಗೊಂತಾರ ಅವರು ಎಳ್ಳಿ ರವಿ ಅವರು. ಅದಾದ ನಂತರ ನಿರಂತರವಾಗಿ ಕಾಂಗ್ರೆಸ್ ಸರ್ವೋದಯ ಪಕ್ಷ ಅಂತಾನು ಹೇಳ್ಬೋದು, ಇಲ್ಲ ರೈತ ಸಂಘ ಅಂತ ಹೇಳ್ಬೋದು, ರೈತ ಸಂಘಕ್ಕೆ ಬೆಂಬಲವನ್ನ ಕೊಡ್ತಾ ಬರ್ತಾ ಇದೆ. ಸೊ ಇರುವಂತ ಕಾಂಗ್ರೆಸ್ಸಿನ ಕಾರ್ಯಕರ್ತರಲ್ಲಿರುವಂತ ಒಂದು ಆತಂಕ ಏನು ಅಂತಂದ್ರೆ, ನೋಡಿ, ಕಳೆದ ಚುನಾವಣೆಯಲ್ಲೂ ಸಹ ತುಂಬಾ ಬಲಿಷ್ಠವಾದ ನಾಯಕರು, ಕಾಂಗ್ರೆಸ್ಸಿನ ಬಲಿಷ್ಠವಾದ ನಾಯಕರು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ರು. ತ್ಯಾಗರಾಜ್ ಅವರಾಗಿರ್ಬೋದು, ಡಾಕ್ಟರ್ ರವೀಂದ್ರ ಅವರಾಗಿರ್ಬೋದು, ರೇವಣ್ಣ ಅವರಾಗಿರ್ಬೋದು, ತುಂಬಾ ಟಫ್ ಫೈಟ್ ಕೊಡ್ತಾರೆ ಈ ಬಾರಿ ನಮ್ಮ ಕಾಂಗ್ರೆಸ್ ಏನು ಅಂತ ಹೇಳಿ ಇಡೀ ಕಾರ್ಯಕರ್ತರು ಯೋಚನೆ ಮಾಡ್ತಿದ್ದಾಗ್ಲೂ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಆಗದೆ ರೈತ ಸಂಘಕ್ಕೂ ಅಥವಾ ಸರ್ವೋದಯ ಪಕ್ಷಕ್ಕೆ ಕಾಂಗ್ರೆಸ್ ಬೆಂಬಲ ಕೊಟ್ಬಿಡುತ್ತೆ. ಸೊ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಮತದಾರರು ಏನಿದ್ದಾರೋ ಅವರು ಎಲ್ಲೋ ಒಂದು ಕಡೆ ಅಸಮಾಧಾನಗೊಂಡಿದ್ದಾರೆ. ನಾವ್ ಏನೇ ಕಾಂಗ್ರೆಸ್ ಅಂತ ಹೇಳಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಹೋರಾಟ ಕೊಟ್ರು ಕೊನೆಗೆ ನಾವು ರೈತ ಸಂಘಕ್ಕೆ ಬೆಂಬಲ ಕೊಡ್ತಾ ಇದೀವಿ. ನಮ್ಮ ಅಭ್ಯರ್ಥಿನ ಇಲ್ಲಿ ನಾವು ನಮ್ಮ ಬಾವುಟವನ್ನ ನೆಟ್ಲಿಕ್ಕೆ ನಮ್ಗೆ ರಾಜ್ಯ ಮಟ್ಟದಲ್ಲಿರುವಂತ ದೊಡ್ಡ ದೊಡ್ಡ ನಾಯಕರುಗಳಿಗೆ ನಮ್ಗೆ ಅವಕಾಶ ಕೊಡ್ತಾ ಇಲ್ಲ, ಬಿಡ್ತಾ ಇಲ್ಲ ಅನ್ನೋದು ಇದೆ. ಸ್ನೇಹಿತರೆ, ಕಾಂಗ್ರೆಸ್ಸಿನ ಬಲಿಷ್ಠವಾದ ನಾಯಕರಾದಂತ ಡಾಕ್ಟರ್ ರವೀಂದ್ರ ಅವರು ಸಹ ರಾಜೀನಾಮೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ತಾನೇ ರಾಜೀನಾಮೆ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ. ಸೊ ಎಲ್ಲೋ ಒಂದು ಕಡೆ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಿರಂತರವಾಗಿ ಕಾಂಗ್ರೆಸ್ ಅದರ ಒಂದು ಅಸ್ತಿತ್ವವನ್ನ ಸಂಪೂರ್ಣವಾಗಿ ಕಳ್ಕೊಂತಾ ಬರ್ತಾ ಇದೆ. ಇದು ನಾವು ಜನರ ಅಭಿಪ್ರಾಯವನ್ನು ಕೇಳ್ತಾ ಇರುವಾಗ ಜನ ನಮ್ಮ ಜೊತೆ ಮಾತಾಡ್ತಿರುವಂತ ಮಾತುಗಳಿದು. ಕಾಂಗ್ರೆಸ್ ಸಂಪೂರ್ಣವಾಗಿ ತಮ್ಮ ಅಸ್ತಿತ್ವವನ್ನೇ ಕಳ್ಕೊಂತಾ ಇದೆ. JDS ಎಲ್ಲೂ ಹೋಗಿಲ್ಲ, JDS ಬಲವಾಗಿದೆ. JDS ಏನಿದೆಯೋ ಅದು JDS ಮತಗಳು ಹಾಗೇ ಇದೆ. JDS ಮತಗಳು ಈಗ ಬಿಜೆಪಿ ಡಾಕ್ಟರ್ ಇಂದ್ರೇಶ್ ಅವರು ಬಂದ ನಂತರ ಇತ್ತೀಚೆಗೆ ಬಿಜೆಪಿಯ ಒಂದು ವೇವ್ ಸಹ ಜಾಸ್ತಿ ಆಗ್ತಾ ಇದೆ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ. ಬನ್ನಿ, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ಏನು ರೈತ ಸಂಘ ತನ್ನ ಬೆಂಬಲವನ್ನು ಕೊಟ್ಟಿದೆ, ಅದೇ ನಿಟ್ಟಿನಲ್ಲಿ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಜನ ಮಾತಾಡ್ತಿರುವಂತದ್ದು. ಕಳೆದ ಬಾರಿ ದರ್ಶನ್ ಪುಟ್ಟಣಿ ಅವರು ನಿಂತಾಗ ಸುಮಲತಾ ಅವರು ಮತ್ತು ಹಲವಾರು ಚಲನಚಿತ್ರ ನಟ ನಟಿಯರೆಲ್ಲ ಬಂದು ದರ್ಶನ್ ಪುಟ್ಟಣಿ ಅವರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಈಗ ದರ್ಶನ್ ಪುಟ್ಟಣಿ ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಕಳೆದ ಬಾರಿ ಇವ್ರಿಗೆ ಬೆಂಬಲ ಕೊಟ್ಟವ್ರ ಕತಿ ಏನಾಗಬೇಕು? ಅವ್ರಿಗೆ ಇವ್ರು ಏನ್ ಮಾಡ್ತಾರೆ? ಇಲ್ಲ ನೇರವಾಗಿ ಅವ್ರಿಗೆ ನಾವು ಹೇಳ್ತಾರ, ಇಲ್ಲ ಮರೆಯಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾರ? ಪ್ರತಿಯೊಂದು ಲೆಕ್ಕಾಚಾರ ಜೋರಾಗಿದೆ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಬನ್ನಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಎಷ್ಟು ಮತಗಳು ಸಿಗುತ್ತೆ ಹಾಗೂ JDS ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿಗೆ ಎಷ್ಟು ಮತಗಳು ಸಿಗುತ್ತೆ ಅಂತ ಹೇಳಿ ಕಾದು ನೋಡೋಣ. ಇನ್ನು ಹಲವಾರು ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಹಲವಾರು ತಾಲೂಕಿನಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಏನೇನ್ ಜನಗಳು ಮಾತಾಡ್ತಾ ಇದ್ದಾರೆ, ಏನೆಲ್ಲ ವ್ಯತ್ಯಾಸಗಳಾಗ್ತಾ ಇದೆ ಅಂತ ಹೇಳಿ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಇದು ಮಂಡ್ಯದ ನಂಬರ್ 1 ಇಂಡಿಯಾ ಟಿವಿ. ನಾನು ನಿಮ್ಮ ಪ್ರೀತಿಯ ಜೈ ಕುಮಾರ್.